ನಮ್ಮ ಹತ್ರ ಈಗೊಂದು ಸಂಖ್ಯೆ ಇದೆ 167. ಅಕಸ್ಮಾತ್ ನಾವ್ ಇದನ್ನ ಕೂಡಿದ್ವಿ ಅನ್ಕೊಳ್ಳಿ. ಇದ್ರಲ್ಲಿರೋ ಅಂಕೆಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 14 ಅಂತ ಬರುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, 14 ಅಂತ ಉತ್ತರ ಕೊಡೋ ಸಂಖ್ಯೆ ಇದೊಂದೇನಾ ಅಂದ್ರೆ ನಾನಂತೂ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 77, 86, 95 ಇವೆಲ್ಲನೂ 14 ಅಂತಾನೆ ಕೊಡುತ್ತೆ. ಹಾಗಾದ್ರೆ ನಾವಿಲ್ಲೇನ್ ಕಲಿತಿದೀವಿ? ವಿಶೇಷವಾಗಿ ಈ ವಿಡಿಯೋದಲ್ಲಿ ಅಂಕಿಯ ಸಂಕಲನ ಇದ್ರ ಬಗ್ಗೆ ಕಲಿತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ ನೋಡಿ, ಅಂಕೆಗಳ ಮೊತ್ತ 14 ಆಗಿರುವ ಚಿಕ್ಕ ಸಂಖ್ಯೆಯನ್ನ ಕಂಡಿಡಿಬೇಕಂತೆ. ಹಾಗಾದ್ರೆ ಯೋಚನೆ ಮಾಡಿ, 14 ಬರುವ ಅತಿ ಚಿಕ್ಕ ಸಂಖ್ಯೆ ಯಾವ್ದಿರ್ಬೋದು? ನೀವೊಂದು ಯೋಚನೆ ಮಾಡ್ತಿರ್ತೀವಲ್ಲ, ಏನಂತ ಹೇಳಿದಾಗ ಅದು ಒಂದು ಅಂಕಿಯ ಸಂಖ್ಯೆ ಆಗಿರುತ್ತಾ ಅಂತ ಯೋಚನೆ ಮಾಡ್ತಿರ್ತೀರ. ಯೋಚನೆ ಮಾಡಿ, ಒಂದು ಅಂಕಿಯ ಸಂಖ್ಯೆನಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ ನಾನು 9 ಅಂತ ಹೇಳ್ತೀನಿ. ಹಾಗಾದ್ರೆ 9ನ ಯೂಸ್ ಮಾಡ್ಕೊಂಡು ನಾವು 14 ಬರ್ಸಕ್ಕಾಗತ್ತಾ ಅಂದ್ರೆ ಇಲ್ಲ ಅಂತಾನೆ ಹೇಳ್ತೀವಿ. ಹೌದಲ್ವಾ? ಯಾಕಂದ್ರೆ ಒಂದು ಅಂಕಿಯ ಸಂಖ್ಯೆ ಆಗಿರಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು? ಅದು 2 ಅಂಕಿಯ ಸಂಖ್ಯೆ ಆಗಿರ್ಬಹುದು. ಇಲ್ಲಿ 2 ಅಂಕಿಯ ಸಂಖ್ಯೆ ಇರುತ್ತಲ್ವಾ, ನಾವ್ ಈ 2 ಸಂಖ್ಯೆನ ಕೂಡಿದಾಗ 14 ಬರಬೇಕು. ಹಾಗಾದ್ರೆ ನಾನೊಂದು ಐಡಿಯಾ ಕೊಡ್ತೀನಿ. ಇಲ್ಲಿ ನೋಡಿ, ಬಿಡಿ ಸ್ಥಾನ ಇದೆಯಲ್ಲ, ಈ ಬಿಡಿ ಸ್ಥಾನದಲ್ಲಿ ನಾವು ತಗೊಳ್ಳೋ ಅಂಕೆ ಸಾಧ್ಯವಾದಷ್ಟು ದೊಡ್ಡದಾಗಿರ್ಬೇಕು. ಮತ್ತೆ ಈ 10ರ ಸ್ಥಾನದಲ್ಲಿ ತಗೊಳ್ಳೋ ಸಂಖ್ಯೆ ಸಾಧ್ಯವಾದಷ್ಟು ಚಿಕ್ಕದಾಗಿರ್ಬೇಕು. ಇವೆರಡನ್ನು ಕೂಡಿದಾಗ 14 ಬರೋ ತರ ಇರಬೇಕು. ಹಾಗಾದ್ರೆ ಯೋಚನೆ ಮಾಡಿ, ಇಲ್ಲಿ ಯಾವ ಸಂಖ್ಯೆ ಬರ್ಕೋತೀವಿ? 9 ಅಂತ ಬರಿತೀವಿ. ನೆಕ್ಸ್ಟ್ 9ರೊಟ್ಟಿಗೆ ಯಾವ ಸಂಖ್ಯೆನ ಕೂಡಿದ್ರೆ 14 ಬರುತ್ತೆ ಅಂದ್ರೆ ನಾನಂತೂ 5 ಅಂತಾನೆ ಬರೆಯೋದು. ಹೌದು, 5 + 9 14. ಇಲ್ಲಿ 14ಅನ್ನು ಕೊಡುವ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 59. ಈಗ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನಂತ ಹೇಳಿದ್ರೆ, ಅಂಕೆಗಳ ಮೊತ್ತ 14 ಆಗಿರುವ ಅತಿ ದೊಡ್ಡ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ನಿಮಿಗೊಂದು ಹಿಂಟ್ ಕೊಡ್ತೀನಿ. ಇಲ್ಲಿ ನಾವು ಉತ್ತರದಲ್ಲಿ ಗರಿಷ್ಠ ಸಾಧ್ಯವಾದ ಅಂಕೆಗಳನ್ನ ಬರಿಬೇಕು. ಅಂದ್ರೆ ನಾವು ನಂಬರ್ ಬರಿತೀವಲ್ವಾ, ಅದು ಅತಿ ದೊಡ್ಡ ನಂಬರ್ ಆಗಿರ್ಬೇಕು. ಮತ್ತೆ ಎಷ್ಟು ಅಂಕಿಯ ನಂಬರ್ ಬೇಕಾದ್ರೂ ಆಗಿರ್ಬೋದು. ನಾನೊಂದು ಸಜೆಷನ್ ಕೊಡ್ಲಾ? ಇಲ್ಲಿ ನಾನು ಈ ರೀತಿ ಬರಿತೀನಿ. ಹಾಗಾದ್ರೆ ಇದು ತಪ್ಪಾ ಅಂತ ಚೆಕ್ ಮಾಡಿ. ಇಲ್ಲಿ ಈ ಸಂಖ್ಯೆನ ಕೂಡಿಸಿ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13, 14. ಇಲ್ಲಿ ನೋಡಿ, ಸಂಖ್ಯೆ ಒಂದನ್ನ ನಾನು 14 ಸರಿ ಬರ್ದಿದ್ದೀನಿ. ಇದು ಅತಿ ದೊಡ್ಡ ಸಂಖ್ಯೆ ತಾನೆ? ನೀವೊಂದ್ಸರಿ ಯೋಚನೆ ಮಾಡಿ. ಹೌದು, ಇದು ಅತಿ ದೊಡ್ಡ ಸಂಖ್ಯೆನೆ. ಹಾಗಾದ್ರೆ ಅಂಕೆಗಳ ಮೊತ್ತ 14 ಆಗಿರುವ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ನಾನು ಇದನ್ನ ಬರಿತೀನಿ. ನೆಕ್ಸ್ಟ್ ನೋಡೋಣ. ಇದೇ ತರ ಅಂಕೆಗಳ ಮೊತ್ತ 14 ಆಗಿರುವ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆಯನ್ನ ಕಂಡುಹಿಡೀರಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾವು ಬರಿಬೇಕಂದ್ರೆ ಯೋಚನೆ ಮಾಡಿ, ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ದ ಸ್ಥಾನ. ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಬೇಕಂದ್ರೆ ನಾವು ಮೊದಲು 1000ದ ಸ್ಥಾನದಿಂದ ತುಂಬಿಸ್ಬೇಕು. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ನಾ ಏನ್ ಮಾಡ್ತೀನಿ? 9 ಅಂತಾನೆ ಬರಿತೀನಿ. ಯಾಕಂದ್ರೆ ಇದೇ ಅತಿ ದೊಡ್ಡ ಸಂಖ್ಯೆ. 9 ನೆಕ್ಸ್ಟ್ ಏನ್ ಬರಿತೀವಿ? 9ರ ಜೊತೆ ಯಾವ ಸಂಖ್ಯೆ ಕೂಡಿದ್ರೆ 14 ಬರುತ್ತೆ ಅಂದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ 5 ಅಂತ ಬರಿತಿದ್ವಿ. ಹೌದಲ್ವಾ? 9 + 5 ಎಷ್ಟು? 14. ನಮಗೆ ಆಲ್ರೆಡಿ 2 ಸಂಖ್ಯೆನ ಕೂಡಿದಾಗ 14 ಬರ್ತಿದೆ. ಇಲ್ಲಿ ನೆಕ್ಸ್ಟ್ 2 ಸ್ಥಾನದಲ್ಲಿ ಏನ್ ತುಂಬಿಸ್ತೀವಿ ಅಂದ್ರೆ 0ನ ತುಂಬಿಸ್ತೀವಿ. ಹೌದು, ಯೋಚನೆ ಮಾಡಿ. 9500 ಬಂದು 14 ಆಗುತ್ತೆ. ಇವಿಷ್ಟನ್ನು ಕೂಡಿದಾಗ 14 ಬರುತ್ತೆ. ಇದೇ ಅತಿ ದೊಡ್ಡ ಸಂಖ್ಯೆ. ಅಕಸ್ಮಾತ್ ನಾವೇನಾದ್ರೂ 9410 ಅಂತ ಬರೆದ್ರೆ ಇದು 9500ಕ್ಕಿಂತ ಚಿಕ್ಕದೇ ಆಗುತ್ತೆ. 9320 ಅಂದ್ರೆ ಇದಕ್ಕಿಂತ ಚಿಕ್ಕದೇ ಆಗುತ್ತೆ. ಇದು ಬಂದು ಅತಿ ದೊಡ್ಡ ಸಂಖ್ಯೆ ಅಂತ ಆಗುತ್ತೆ. ಇಷ್ಟೆಲ್ಲ ಗೊತ್ತಾಯ್ತಲ್ವಾ? ಇದ್ರೊಟ್ಟಿಗೆ ಒಂದು ಚಿಕ್ಕ ಆಟ ಆಡ್ಕೊ ಬರೋಣ. ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಪರಿಗಣಿಸಿದೀವಿ. 1, 2, 3, 2, 3, 4, 3, 4, 5 ಇವೆಲ್ಲನುವೆ ಅನುಕ್ರಮವಾದ ಸಂಖ್ಯೆ. ಈಗ ನಾವೇನ್ ಮಾಡೋಣ ಅಂದ್ರೆ ಈ ಸಂಖ್ಯೆಯ ಅಂಕೆಗಳನ್ನ ಕೂಡೋಣ. 1 + 2 + 3 ಎಷ್ಟು? 6. 2 + 3 + 4 ಎಷ್ಟು? 9. ಅದೇ ತರ ಕೂಡ್ತಾ ಹೋದ್ರೆ ಎಷ್ಟು ಬರುತ್ತೆ? 7 + 8 + 9 ಅಂದ್ರೆ 24 ಅಂತ ಬರುತ್ತೆ. ಈ ಸಂಖ್ಯೆಗಳನ್ನೊಂದ್ಸರಿ ನೋಡಿ. ಇಲ್ವಿರೋ ಉತ್ತರಗಳನ್ನು ಒಂದ್ಸರಿ ನೋಡಿ. ಈ ಉತ್ತರಗಳನ್ನ ನೋಡಿದಾಗ ಏನನ ನಿಮ್ಗನ್ಸ್ತಿದ್ಯಾ? ಏನನ ಪ್ಯಾಟ್ರನ್ ಅನ್ಸ್ತಿದ್ಯಾ ಅಂದ್ರೆ ಹೌದು, ನಾ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, 6ರಿಂದ 9ಕ್ಕೆ ಹೋಗಕ್ಕೆ ಸಂಖ್ಯೆ 3ನ್ನ ನಾವು ಕೂಡಿದೀವಿ ಅಥವಾ 3ರಷ್ಟು ಜಾಸ್ತಿ ಇದೆ.
9ರಿಂದ 12ಕ್ಕೆ ಹೋಗಕ್ಕೂ ಸಹ ಸಂಖ್ಯೆ 3 ಜಾಸ್ತಿ ಆಗ್ತಾ ಹೋಗಿದೆ. 12ರಿಂದ 15, 18ರಿಂದ 21, 21ರಿಂದ 24. ಪ್ರತಿ ಸ್ಟೆಪ್ಪಲ್ಲೂ ಸಂಖ್ಯೆ 3ರಷ್ಟು ಜಾಸ್ತಿ ಆಗ್ತಾನೆ ಹೋಗಿದೆ. ಮತ್ತಿನ್ನೊಂದು ವಿಶೇಷ ಗೊತ್ತಿರ್ಬೇಕಲ್ಲ, 6, 9, 12 ಇವೆಲ್ಲ ಏನು ಅಂತ ಹೇಳಿದ್ರೆ ಇವೆಲ್ಲ ಸಂಖ್ಯೆ 3ರ ಗುಣಕಗಳು. 6, 9, 12 ಇವೆಲ್ಲವೇ ಸಂಖ್ಯೆ 3ರ ಗುಣಕಗಳಾಗಿವೆ. ಇಷ್ಟೇನಾ? ಇದ್ ಬಿಟ್ಟು ಬೇರೆ ಏನಾದ್ರೂ ಗೊತ್ತಾಗ್ತಿದ್ಯಾ ನೋಡಿ. ಇಲ್ಲಿ 1, 2, 3, 2, 3, 4. ನಾವು ಒಂದ್ ಸಂಖ್ಯೆನ ಬಿಟ್ಟು ನೆಕ್ಸ್ಟ್ ಒಂದ್ ಸಂಖ್ಯೆನ ಆಡ್ ಮಾಡಿದೀವಿ. ಇಲ್ಲಿ 2 ಬಿಟ್ಟು ಸಂಖ್ಯೆ 5ನ್ನ ತಗೊಂಡಿದೀವಿ. ಕ್ಲೀನ್ ಆಗಿ ನೋಡಿ, ಈ ಪ್ಯಾಟರ್ನ್ ಪ್ರಕಾರ ಏನಾಗುತ್ತೆ, ಈ ಸಂಖ್ಯೆ ಒಟ್ಟಿಗೆ ಇಲ್ಲಿ ಬಿಟ್ಟಿರೋ ಸಂಖ್ಯೆನ ನಾವು ವ್ಯವಕಲನ ಮಾಡಿದ್ರೆ ಸಂಖ್ಯೆ 3 ಅಂತಾನೆ ಬರುತ್ತೆ. ಇಲ್ಲಿ ನೋಡಿ, 2 ಮತ್ತೆ 5, 5 ಮೈನಸ್ 2 3, 6 ಮೈನಸ್ 3 3, 7 ಮೈನಸ್ 4 3. ಇವೆಲ್ಲಾನು ಒಂದು ಹೊಸ ತರ ಪ್ಯಾಟ್ರನ್ನು. ಇದನ್ನ ನಾವು ಡೀಟೇಲ್ ಆಗಿ ಆಲ್ಜಿಬ್ರಾದಲ್ಲಿ ಕಲ್ತ್ಕೋತಾ ಹೋಗ್ತೀವಿ. ಈಗ ಗೊತ್ತಾಯ್ತಲ್ವಾ ಅಂಕಿಗಳನ್ನ ಆಡ್ ಮಾಡಿದಾಗ ಬರೋ ವಿಶೇಷತೆ ಏನು ಅಂತ.